the gathering. To all of you, good morning. Thank you. ವೇದಿಕೆಯಿರುವಂಥ ಭಾರತ ಸರ್ಕಾರದ ಕೇಂದ್ರ ಸಚಿವರು, ಸೋದರಿ ಶೋಭಾ ಕಾರಜೋಳರವರೇ, ನಮ್ಮ ರಾಜ್ಯದ ಕೈಗಾರಿಕಾ ಸಚಿವರು, ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆಗೆ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ಹೆಜ್ಜೆ ಇಟ್ಟು ನಿಮ್ಮೆಲ್ಲರೂ ಕೂಡ ಹೊಸ ನೀತಿಯನ್ನ ಪ್ರಾರಂಭ ಮಾಡಿದಂತ ಕೊಟ್ಟಂತ ಮಿತ್ರ ಎಂ.ಬಿ. ಪಾಟೀಲ್ ಅವರೇ, ನಮ್ಮ ಸಣ್ಣ ಕೈಗಾರಿಕಾ ಸಚಿವರಂತ ಮಿತ್ರ ಅಂತ ಶರಣ ಬಸಪ್ಪ ದರ್ಶನಾಪುರ ಅವರೇ, ನಮ್ಮ SME ಡೈರೆಕ್ಟರ್ ಅಂತ ನಿತೇಶ್ ಪಾಟೀಲ್ ಅವರೇ, KCC MD ಅಂತ ರಾಜೇಂದ್ರ ಅವರೇ, FKCC ಅಧ್ಯಕ್ಷ ಅಂತ ಬಾಲಕೃಷ್ಣ ಅವರೇ, ನಮ್ಮ ಕಾಸ್ಯ ಅಧ್ಯಕ್ಷ ಅಂತ ರಾಜಗೋಪಾಲ್ ಅವರೇ, ಪೀಣಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಶಿವಕುಮಾರ್ ಅವರೇ, ಬಹಳ ಜನ ವೇದಿಕೆಯಲ್ಲ ಇನ್ನ ಗಣ್ಯರಿದ್ದಾರೆ. Lot of senior bureaucrats, industrialists, entrepreneurs, businessmen, and young talented new entrepreneurs also who have been here. So ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆ ಮತ್ತು ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಳ್ಳಿಲಿ ಹುಟ್ಟಿದ್ರು ಕೂಡ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಬೆಂಗಳೂರಿನಲ್ಲಿ. ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದ್ದೇನೆ. ರಾಜಾಜಿನಗರದಲ್ಲಿ ಓದ್ತಾ ಇದ್ದೇನೆ. ನಮ್ಮ ಇಂಡಸ್ಟ್ರಿಯಲ್ ಟೌನು ಪಕ್ಕದಲ್ಲೇ 5ನೇ ಬ್ಲಾಕಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೋಗ್ತಾ ಇದ್ದೇನೆ. ಇಂಡಸ್ಟ್ರೀಸ್ ಹೇಗೆ ಬರ್ತದೆ, ಶ್ರಮ ಏನು, ಫಲ ಏನು ಅನ್ನೋದು ನಮಗೆಲ್ಲ ಕೂಡ ಅರಿವಿದೆ. ನಾನು ವೈಯಕ್ತಿಕವಾಗಿ whenever I go to various institutions, normally attend various programs in many colleges and institutions, I just tell them, you should not look at being employed. You should always try to look at being an employer. ಒಬ್ಬರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ, ವಿದ್ಯಾಭ್ಯಾಸ ಮಾಡಬೇಡಿ. 10 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ತಾವು ಆಲೋಚನೆ ಮಾಡಬೇಕು ಅಂತೇಳಿ ಮಕ್ಕಳುಗಳಿಗೆ ನಾನು ಆಗಾಗ ಮಾತಾಡ್ತಾ ಇರ್ತೀನಿ. ನಮ್ಮ ಭಾರತದಲ್ಲಿ ಪೀಣಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಮೊದಲಿಂದಲೂ ಕೂಡ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಟುಡೇ FKCCI, ಪೀಣಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ and ನಮ್ಮ ಕಾಸ್ಯ, all 3 of you have joined together for the first time, and you are taking up it as a big message to the country that you will work together for the progress of this country. ಇವತ್ತು ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಮಾಡಕ್ಕಾಗದೇ ಹೋದಂಥ ಕೆಲಸಗಳನ್ನು ಮಾಡಿ
ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ನಿಮ್ಮ ಬದುಕನ್ನು ಕಟ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಕೋಟ್ಯಾಂತರ ಕುಟುಂಬಗಳಿಗೆ ಆಧಾರವಾಗಿ ನಿಂತಿದ್ದೀರಿ. ನಿಮಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದು ನಮ್ದಾಗ್ಲಿ ಸೆಂಟ್ರಲ್ ಗೌರ್ಮೆಂಟ್ದಾಗ್ಲಿ ನಮ್ಮೆಲ್ಲರ ಕರ್ತವ್ಯ. ಐ ಬಿಲೀವ್ ಒನ್ ಥಿಂಗ್, ಇಫ್ ಯು ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ಯು ಆರ್ ವೀಕ್ ವಿ ಆರ್ ವೀಕ್. ದಿಸ್ ಇಸ್ ದ ಬೇಸಿಕ್ ಫಿಲಾಸಫಿ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಸೆಕ್ಷನ್. ಸೊ ಇವತ್ತು ನಿಮಗೆಲ್ಲ ಒಂದು ದೊಡ್ಡ ಅವಕಾಶ ಇದೆ. ಟುಡೇ ಯು ಹ್ಯಾವ್ ಟು ಮಾರ್ಕೆಟ್, ಯು ಹ್ಯಾವ್ ಟು ವರ್ಕ್ ಆನ್ ದಿ ಗ್ಲೋಬಲ್ ಎರೆನಾ. ಬರೀ ನಿಮಗೆ ಕರ್ನಾಟಕದ ಒಂದು, ಭಾರತದ ಒಂದಲ್ಲೇ ಅಲ್ಲ. ಯು ಹ್ಯಾವ್ ಟು ಕಾಂಪೀಟ್ ಆನ್ ದಿ ಗ್ಲೋಬಲ್, ಐ ನೋ ದಟ್. ಬಟ್ ಈಗ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಾನು ಒಂದು 2-3 ತಿಂಗಳಲ್ಲಿ ದೆಹಲಿಯಿಂದ ಬರ್ತಾ ಇದ್ದೆ. ಯಾರೋ ಒಬ್ಬರು ಒಂದು ಸಂಸ್ಥೆ MD, ಈ ವಾಸ್ ಟ್ರಾವೆಲಿಂಗ್ ವಿತ್ ಮೀ. ಬಂದು ಪರಿಚಯ ಆಯಿತು ನನಗೆ, ಪಕ್ಕದಲ್ಲಿ ಕೂದಿದ್ದ. ನನಗೆ ಏನು ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ, ಕೊನೆಗೆ ನನಗೆ ಯಾವುದೋ ಒಂದು ಫ್ಯಾಕ್ಟ್ರಿ KR-ಪುರಮಲ್ಲಿ ಒಂದು ಸ್ಮಾಲ್ ಸ್ಕೇಲ್ SME ಇದೆ, ಅದನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀನಿ. ಆ ಹುಡುಗ ಇಸ್ರೇಲಲ್ಲಿ ಕೆಲಸ ಮಾಡ್ತಿದ್ದ. ಆತ ಬಂದು ಇಲ್ಲೇನೋ ಮಾಡ್ತಾ ಇದ್ದಾನೆ, ನನಗೆ ನಮ್ಮ ಕಂಪ್ನಿಯವರು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಫಾರ್ಚುನೇಟ್ಲಿ 2 ದಿನ ಬಂದಮೇಲೆ ನಾನು ವಾಪಸ್ ಡೆಲ್ಲಿಗೆ ಟ್ರಾವೆಲ್ ಮಾಡಿದೆ. ಅವನು ಬಂದು ಅದೇ ಫ್ಲೈಟಲ್ಲಿ ಬಂದು ಕೂತ್ಕೊಂಡು ನಾನು ಬಂದು ಭೇಟಿ ಮಾಡಿ ತಿರ್ಗಾ ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಂಡ. ಕೇಳಿದೆ ಅವನು ಹೇಳ್ತಿದ್ದ, ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ, ಬರೀ ಕಿವಿಲಿ ಮಾತ್ರ ಕೇಳಿದೆ. ವಾಟ್ ಎ ಟ್ಯಾಲೆಂಟ್ ಪೂಲ್ ಬ್ಯಾಂಗ್ಳೂರ್ ಬಾಯ್ಸ್ ಹ್ಯಾವ್. ಎಷ್ಟು ಶಕ್ತಿ ಇದೆ. ಇಸ್ರೇಲ್ ಕಂಪನಿಯವರು ಬಂದು ಇಲ್ಲಿ ಸ್ಪೇಸ್ ಪಾರ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಡಿಫೆನ್ಸ್ ಸೆಕ್ಟರ್ದು ಒಂದು ಸೇಫ್ ಪಾರ್ಟು. ನಾವು ಅಲ್ಲೇನಾದ್ರು ಇದನ್ನ ತಯಾರು ಮಾಡಬೇಕಾದ್ರೆ ನಮಗೆ ಇಲ್ಲಿ ಕಾಸ್ಟ್ಗೆ 15 ಟೈಮ್ಸ್ ಆಗ್ತದೆ. ಅಂದರೆ 15 ಟೈಮ್ಸ್ ಅವ್ರು ಹೇಳಿದ್ರು, ಡಬಲ್ 3 ಹೇಳಿಲ್ಲ, 15 ಟೈಮ್ಸ್ ಆಗ್ತದೆ. ಆ್ಯಂಡ್ ದಿ ಕ್ವಾಲಿಟಿ ವಾಟ್ ದೇ ಹ್ಯಾವ್ ಡನ್ ಆಲ್ಸೋ, ವಿ ಆರ್ ವೆರಿ ಹ್ಯಾಪಿ. ಸಚ್ ಎ ಗ್ರೇಟ್ ಆಪರ್ಚುನಿಟಿ ಬ್ಯಾಂಗ್ಳೂರ್ ಬಾಯ್ಸ್ ಹ್ಯಾವ್, ಟ್ಯಾಲೆಂಟ್ ಹ್ಯಾವ್ ಅಂತೇಳಿ ಅವ್ನು ಹೇಳ್ತಾ ಇದ್ದ. ಇದನ್ನು ನಾನು ಕೂಡ ಸಿಲಿಕಾನ್ ಸಿಟಿಲಿ ಹೋದಾಗ ನಾನೆಲ್ಲ ನೋಡಿದ್ದೇನೆ. IT ಸೆಕ್ಟರಲ್ಲಿ ವಿಶ್ವದ ಅನೇಕ ಕಡೆ ನಾನು ಯೂನಿವರ್ಸಿಟಿಗೆ ಹೋದಾಗ ಎಲ್ಲ ಯೂನಿವರ್ಸಿಟಿ ಹೆಡ್ಗಳು ಮಾತ್ರ ದೇಶದವರು. ನೆದರ್ಲ್ಯಾಂಡ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಅಮೆರಿಕ ಇರಲಿ, ಎಲ್ಲಿ ಬೇಕಾದ್ರೆ ನಂಬರ್ 2nd, 3rd ಪೊಸಿಷನ್ಲೇ ಇಂಡಿಯನ್ಸೇ ಇದ್ದಾರೆ. ಸೊ ಹ್ಯೂಮನ್ ರಿಸೋರ್ಸಸ್ ಇರುವಂಥದ್ದು ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಅಂತ ಟ್ಯಾಲೆಂಟೆಡ್ ಹ್ಯೂಮನ್ ರಿಸೋರ್ಸ್ ಇವತ್ತಿದೆ. ಇವತ್ತು ವಿ ಆಲ್ ಆರ್ ಲುಕಿಂಗ್ ಅಟ್ ದಿ ವರ್ಲ್ಡ್. ಟ್ರಂಪ್ ವಿಚಾರ ಚರ್ಚೆ ಮಾಡೋಣ, ಚೈನಾ ವಿಚಾರ ಚರ್ಚೆ ಮಾಡೋಣ. ಈಗ ಹೊಸದಾಗಿ ನನ್ನ ತಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ SME ಶುರು ಮಾಡಿದ್ದಾನೆ ನಮ್ಮ ಕನಕಪುರದಲ್ಲಿ. ರೇಷ್ಮೆ ಬೀಜನ್ನ ತಯಾರು ಮಾಡ್ತಾ ಇದ್ದಾರೆ. ನಾನು ಅವ್ನು ಕೇಳ್ತಾ ಇದ್ದೆ, ಮೊದಲು ಚೈನಾ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾನಂತ. ಎಸ್ ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್, ಪಾರ್ಟ್ನರ್ಶಿಪ್. ಅವ್ರು ಮೆಷಿನ್ ಕೊಡೋದು, ಅಲ್ಲಿ ಟೆಕ್ನಾಲಜಿ ತರೋದು, ಇಲ್ಲಿ ಕೆಲಸ ಮಾಡೋದು ಏನೋ ಮಾಡಿದ್ದಾರೆ. ಈಗ ಚೈನಾಗೂ ನಮಗೂ ವೀಸಾಗಳು ಕೊಡ್ತಾ ಇಲ್ಲ. ಈಗ ಅರ್ಧಕ್ಕೆ ನಿಂತುಬಿದೆ. ಅಲ್ಲಿ ಇವರು ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಹೇಳ್ಕೊಡೋಕ್ಕಾಗ್ತಾ ಇಲ್ಲ. ಈ ಸ್ಟ್ರಕ್, ಬಟ್ ಸ್ಟಿಲ್ ಈಸ್ ಟ್ರೈಂಗ್ ಟು ಡೂ ಸಮಥಿಂಗ್. ಅಂದರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ಲಿಂದ ನಾವು ಕಡಿಮೆ ಮಾಡಿಕೊಳ್ಬೇಕು. ಈಗ ಅಮೇರಿಕ ಅವರು ಕೂಡ, ಟ್ರಂಪ್ ಅವರು ಏನೇನೋ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ. ನನಗಿನ್ನ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಕೊನೆಗೆ ಚೈನಾನು ಬಗ್ಸ್ತಾ ಇದ್ದಾರೆ ಅವರು. ಇವತ್ತು ನಾನು ನಿನ್ನೆ ಯಾರೋ ನನಗೆ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಿ ನೇಮ್, ಐ ಮೆಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲಿಸ್ಟ್ ಆಫ್ ದಿಸ್ ಕಂಟ್ರಿ. ಅವರು ಹೆಸರು ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಅವ್ರು ಹೇಳ್ತಾ ಇದ್ರು, ಏನೇ ಅಮೇರಿಕಾನ ಮಾಡಲಿ ಆ ಪ್ರಾಡಕ್ಟು ಕಾಸ್ಟ್ ಆಫ್ ಲೇಬರ್
is 10 times more than India. In China, it is 4 times more than India. ಸೊ ಹಿಂಗಿರ್ಬೇಕಾದ್ರೆ ನಮ್ಮ ಇಂಡಿಯನ್ಸ್ಗೆ, ನಮ್ಮ ಕರ್ನಾಟಕದವ್ರಿಗೆ ಇರುವಂತ ಒಂದು ದೊಡ್ಡ ಅವಕಾಶ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋವನ್ನ ಅನೇಕ ವಿಶ್ವಸಂಸ್ಥೆಗಳು ಇವತ್ತು ಅಭಿಪ್ರಾಯನ ಪಟ್ಟಿದೆ. ಆದ್ರಿಂದ ನಾನು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಬಗ್ಗೆನೂ ನೋಡಿದ್ದೇನೆ. ಈಗ ನಾವು ಹೊಸದಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಮಾಡಿದ್ದೇವೆ. ನಮ್ಮ ಬ್ಯಾಂಕ್ಸ್ ಒಂದು ಸಹಕಾರ ಕೊಡಬೇಕಷ್ಟೇ. ಯಾವ ನಮ್ಮ ನ್ಯಾಷನಲೈಸ್ ಬ್ಯಾಂಕು ಏನು ಪಾಲಿಸಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದೆ ಆ ಪ್ರಕಾರ ಹೊಸಬರಿಗೆ ಲಿಬರಲ್ ಆಗಿ ಅವರು ಸಹಾಯ ಮಾಡಬೇಕು. ಐ ಡೋಂಟ್ ಎನ್ಕರೇಜ್ ಎನಿವನ್ ಟು ಡಿವಿಯೇಟ್ ಎನಿ ಫೈನಾನ್ಷಿಯಲ್ ಟು ಸಮ್ ಅದರ್ ಇದೆ. ಈಗ ಬಹಳ ಕಂಟ್ರೋಲ್ ಬಂದಿದೆ, ದಟ್ ಇಸ್ ಡಿಫರೆಂಟ್ ಕ್ವಶನ್. ಬಟ್ ಸ್ಟಿಲ್ ನಮ್ಮ ಗೌರ್ಮೆಂಟ್ಸು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಯಾರು ಆಸಕ್ತಿಯಿಂದ ಪ್ರಾಮಾಣಿಕತೆಯಿಂದ ದುಡಿತಾರೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಇಡೀ ದೇಶಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ವೀಲ್ ಅಂಡ್ ಫ್ಯಾಕ್ಟ್ರಿ ಇದೆ, ಒಂದು ಬೋರ್ಡ್ ಇದೆ, ನಾನು ನೋಡ್ತಾ ಇದ್ದೀನಿ. ಅವರೆಲ್ಲ ಕೂಡ ನಾವೇ ನಮ್ಮ ಲೋಕಲ್ ಅವರೇ ಸಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಯು ಹ್ಯಾವ್ ಟು ಗಿವ್ ಮೋರ್ ಆಪರ್ಚುನಿಟಿ ಟು ದೆಮ್. ನಾನು ನನ್ನ ಟೀಮ್ನ ಮೆಟ್ರೋ ವಿಷಯಕ್ಕೆ ಕಳಿಸಿದ್ದೆ. ಈಗ ನಾವು ಚೈನಾಗ ಹೋಗ್ಬೇಕು, ಇಲ್ಲ ಬೇರೆ ಕಡೆ ಹೋಗ್ಬೇಕು, ಎಲ್ಲ ಅಲ್ಲಿಂದಲೇ ತೆಗೆದುಕೊಂಡು ಬರಬೇಕು ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಂತೆ ಬೋಗಿಗಳನ್ನ ಮತ್ತೊಂದಕ್ಕೆಲ್ಲ. ಈಗ ಕೊನೆಗಿರೋ ಒಂದು ವೆಸ್ಟ್ ಬೆಂಗಾಲಲ್ಲಿ, ಕಲ್ಕಟ್ಟಾದಲ್ಲಿ ತಯಾರು ಮಾಡಿದ್ದಾರೆ. ಸೊ ಹಂಗೆ ಅದನ್ನು ನಾವು ಕರ್ನಾಟಕದಲ್ಲೇ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಂಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟು ಏನು ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಾಗ ಆಗ ನಮ್ಮ ಟ್ಯಾಲೆಂಟು ಇಲ್ಲೇ ಉಳ್ಕೊಳ್ತದೆ. ನಮ್ಮ ಯುವಕರು ಇವತ್ತು ನಾವೇನು ಇಂಜಿನಿಯರ್ಸ್ನ ಈ ದೇಶದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ 250 ಇಂಜಿನಿಯರಿಂಗ್ ಫ್ಯಾಕ್ಟ್ರಿಗಳಿದೆ, ಬೇಕಾದಷ್ಟು ಐಡಿಯಾಗಳಿದೆ. ಇವತ್ತು ಇಲ್ಲಿರುವಂಥ ಟ್ಯಾಲೆಂಟ್ ಏನು ಹೊರಗಡೆಗೆ ನಮ್ಮ ದಿ ಬೆಸ್ಟ್ ಆಫ್ ದಿ ಕ್ರೀಮ್ ಹೊರಗಡೆ ದೇಶಕ್ಕೆ ಹೋಗ್ತಾ ಇದೆ. ಅದನ್ನು ನಾವೇ ಇಲ್ಲೇ ಉಳಿಸ್ಕೊಂಡು ನಾವು ಇಲ್ಲೇ ಉದ್ಯೋಗವನ್ನು ಕೊಟ್ಟು ಬಹುಶಃ ಅವರು ಕೂಡ ಒಂದು ದೊಡ್ಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಂಗೆ ವಿ ಆಲ್ ಶುಡ್ ಜಾಯಿನ್ ಟುಗೆದರ್. ಐ ಆಮ್ ವೆರಿ ಹ್ಯಾಪಿ ಟುಡೇ ದಿ FKCCI, ದಿ Media Industrial Association and the KASYA, you all have joined together. You have to think together, you have to work together. That will be the success story of this country and Karnataka. Today, you may have a limited resources and capacity. Reliability and continuous risk is also very much there. A lot of robust processes have been. I know that you have a lot of problems in it, but still, Bangalore, whether the culture, the knowledge center, the human resources, I think no state can match Karnataka. This is what I would say. As far as power is concerned, we are self-sustained. As far as water is concerned, we are there. Only problem in Bangalore is that earlier when I was the urban development minister, the population was 17 lakhs. Now the population is 1.4 crores. Same roads. After I have taken over this Bangalore city development for passion to see that something I can change. I am telling you, from last 2 years I am just working out how to see that Bangalore can be. In only metro, we have planned about 44,000 crores for the third phase. For the tunneling, we have planned about 37,000 crores. The first phase about 17,000 crore metro. The flyovers about 14,000 crores. Only for the urban development, even for the solid waste management, lot of courts did not allow us. They gave us lot of court stays and all. I don't want to comment on that issue. Only for the development of Bangalore, for the growth of Bangalore, for to see that all of you have been safe and reach early as possible. We have invested more than 1 lakh crore for Bangalore in the next 4-5 years. We know what your problem is. But Bangalore is not a
planned city. I don't want to comment much on it. But still there is progress, and Karnataka government is looking at, you all have to go beyond Bangalore. If you doesn't go beyond Bangalore, you have to look at the talent pool in the rural parts. There is a big talent pool. Even the rural parts boys who have been working, studying in the government institutions also are getting. Yesterday we visited about 25-30 boys of SSLC. All of them from the rural boys, they scored 625 out of 625. Our rural boys also are very capable and talented. When such is the case, I want you to progress. My government is committed. Already my Chief Minister has announced that there will be a separate department and secretariat for all the SMEs that the other day in front of our Kasya President, my Chief Minister has given an open commitment. We are going to honor it. So let us all join together. We know what is going on in this world, but you have a great challenge. But you should be very disciplined, well cultured. I hope Srimati Shobha Karanji has come here. She will have a meeting with all the banks, the financial institutions has to help you. She is from Karnataka. She will make you more strong, and Karnataka government is committed to support you. Let us all both join together, make Karnataka and India proud. I thank you. I am sorry I can't be much time. I will come again. I want to see this exhibition. I want to see all of them within today or tomorrow. I will find some time. When there is a Bangalore in the Vidhan Sabha, Deputy Commissioners and CEO conference is going on. Just I showed my face there for a minute before CM starts his inauguration speech. I came. I thought that I would come a little bit early, but I didn't want it to waste the time. Anyway, I have to go back. I will come again. The program will be continued. Anyway, I wish you all the best. Please excuse me, I will not be able to stay here for a long time. I wish you all the best. Again, I would like to reiterate, Mr. Darshanapur is there, a young man with lot of big experience. Mr. Patil is there, M.B. Patil is driving you to the important issues with the new industrial policy. And Madam Shobha is there. She is also committed to Bangalore and Karnataka. I wish you all the best. Thank you.